ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 55 ಇದರಲ್ಲಿ ಬುಕ್ ಮಾರ್ಕ್ ಬಗ್ಗೆ ಕ್ಲಾಸನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ನೋಡ್ಕೋಬೋದು. ಓಕೆ, ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 56. ಇದರಲ್ಲಿ ನಾನು ಕ್ರಾಸ್ ರೆಫರೆನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರಾಸ್ ರೆಫರೆನ್ಸನ್ನು ಯಾವ ರೀತಿ ನಮ್ಮ ಡಾಕ್ಯುಮೆಂಟ್ಸಲ್ಲಿ ಕ್ರಾಸ್ ರೆಫರೆನ್ಸನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವಾಗ MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ ಮೊದಲನೇ ಕೆಲಸ ನಾವು ಬ್ಲ್ಯಾಂಕ್ ಪೇಜನ್ನು ತೊಗೋಬೇಕು. ಓಕೆ, ಇವಾಗ ಎಷ್ಟಿದಾವಪ್ಪ ಅಂದರೆ ಇಲ್ಲಿ 1 ಇದೆ, ಅಂದರೆ ಒಂದು ಪೇಜ್ ಇದೆ. ನಾವು ಏನು ಮಾಡಬೇಕು, ಇಲ್ಲಿ ಬ್ಲ್ಯಾಂಕ್ ಪೇಜ್ ತೊಗೋಬೇಕು. ಬ್ಲ್ಯಾಂಕ್ ಪೇಜನ್ನು ಇನ್ಸರ್ಟ್ದಲ್ಲಿ ಹೋಗಬೇಕು ಮತ್ತು ಇಲ್ಲಿ ಬ್ಲ್ಯಾಂಕ್ ಪೇಜ್ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೀಬೋರ್ಡ್ದಲ್ಲಿರ್ತಕ್ಕಂಥ ಕಂಟ್ರೋಲ್ ಕೀಯನ್ನು ಹೋಲ್ಡ್ ಮಾಡಿ ಹಿಡೀರಿ ಮತ್ತು ಇಲ್ಲಿ ಎಂಟರನ್ನು ಪ್ರೆಸ್ ಮಾಡಿಕೊಡ್ರಿ. ಓಕೆ, ಎಂಟರ್ ಪ್ರೆಸ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಆಟೋಮೆಟಿಕ್ಕಾಗಿ ಪೇಜ ಬರ್ತವೆ. ಓಕೆ, ಇವಾಗ ಎಷ್ಟು ಬಂದವಪ್ಪ ಪೇಜ್ ಅಂದರೆ 7 of 7. ಓಕೆ, 7 ಪೇಜ ಬಂದವೆ. ಓಕೆ, ಇವಾಗ 7 ಪೇಜ್ ಬಂದವೆ. ನಾ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಫಸ್ಟ್ ಪೇಜಿಗೆ ಬರ್ತೀನಿ. ಸೊ ಇವಾಗ ಫಸ್ಟ್ ಪೇಜ ಬಂದ ನಂತರ ನಾವು ಏನು ಮಾಡಬೇಕಂದ್ರೆ ಫಸ್ಟ್ ಪೇಜನ್ನು ಬ್ಲ್ಯಾಂಕ್ ಇಡಬೇಕು. ಓಕೆ, ಫಸ್ಟ್ ಪೇಜ್ ಒಂದು ಬ್ಲ್ಯಾಂಕ್ ಇಡ್ರಿ. ನೆಕ್ಸ್ಟ್ ಇಲ್ಲಿ ಎರಡನೇ ಪೇಜಿಗೆ ಬಂದು ಇಲ್ಲಿ ರೆಡಿಮೇಡ್ ಟೆಕ್ಸ್ಟನ್ನು ತಗೊಳ್ತೀನಿ, ಟೆಕ್ಸ್ಟನ್ನು ಬರ್ಕೊತೀನಿ. ಓಕೆ, ಸೊ ಇವಾಗ RAND ಎಂದು ಟೈಪ್ ಮಾಡ್ಕೋತೀನಿ. ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಕೊಟ್ಟು ಎಂಟರ್ ಪ್ರೆಸ್ ಮಾಡ್ಕೋಬೇಕು. ಓಕೆ, ಇವಾಗ Ctrl+A ಮತ್ತು Ctrl+J. ಅದರ ನಂತರ ಮತ್ತೆ ಇಲ್ಲಿ ಕರ್ಸರನ್ನು ಇಟ್ಟು ಏನು ಮಾಡಬೇಕು, ಒಂದು ಎಂಟರ್ ಪ್ರೆಸ್ ಮಾಡ್ಕೊಡ್ರಿ. ಮತ್ತು ಇಲ್ಲಿ ಮೇಲ್ಗಡೆ ಎರೋ ಮಾರ್ಕನ್ನು ತಗೊಂಡು ಇಲ್ಲಿ ಚಾಪ್ಟರ್ 1 ಅಂತೇಳಿ ಹೆಡ್ಡಿಂಗ್ ಕೊಡಬೇಕು. ಓಕೆ, ಚಾಪ್ಟರ್ 1. ಓಕೆ, ಚಾಪ್ಟರ್ 1 ಅಂತೇಳಿ ನಾನು ಏನು ಮಾಡಿದ್ದೇನೆ, ಇಲ್ಲಿ ಹೆಡ್ಡಿಂಗನ್ನು ಕೊಟ್ಟಿದ್ದೀನಿ. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ರಿ ಮತ್ತು Ctrl+C ಮಾಡಿರಿ. ನೆಕ್ಸ್ಟ್ ಪೇಜಲ್ಲಿ ಸ್ಕ್ರಾಲ್ ಮಾಡ್ಕೊಳ್ರಿ, ಕರ್ಸರ್ ಇಡ್ರಿ. ಇಲ್ಲಿ ಕರ್ಸರ್ ಇಟ್ಟ ನಂತರ ಪೇಸ್ಟ್. ಸೊ ಇವಾಗ ಪ್ರತಿ ಪೇಜ್ಗೆ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಪೇಜಿಗೆ ಬೇಕಲ್ಲ ಅಷ್ಟು ಪೇಜಿಗೆ ನಾವು ಇಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಪೇಸ್ಟ್ ಮಾಡ್ಕೋಬೋದು. ಓಕೆ, ಟೋಟಲ್ ಎಷ್ಟು ಇದಾವಪ್ಪ ಅಂದರೆ 7 ಪೇಜ್ ಇದ್ದಾವೆ. ಸೊ ಇಲ್ಲಿ 7 ಪೇಜ್ದಲ್ಲಿ ನಾನು ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಪೇಸ್ಟನ್ನು ಮಾಡ್ಕೋತೀನಿ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಪೇಸ್ಟ್. ಸೊ ಇವಾಗ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಎಲ್ಲಕ್ಕೂ ಏನು ಮಾಡಿದ್ದೀನಿ, ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಓಕೆ, ಟೋಟಲ್ ಪೇಜಸ್ 7 ಅದಾವೆ. ಅದರಲ್ಲಿ 6 ಪೇಜ್ದಲ್ಲಿ ನಾನು ಟೆಕ್ಸ್ಟನ್ನು ತಗೊಂಡಿದ್ದೀನಿ ಮತ್ತು ಒಂದು ಪೇಜ್ ಏನಿದೆ ಇಲ್ಲಿ ಬ್ಲ್ಯಾಂಕ್ ಇದೆ. ಸೊ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಚಾಪ್ಟರ್ 1 ಇದೆ ಇದು. ಸೊ ಇವಾಗ ಇದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಚಾಪ್ಟರ್ 2. ಓಕೆ, ಚೇಂಜ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕರ್ಸರ್ ಇಟ್ಟು ಇಲ್ಲಿ ಚಾಪ್ಟರ್ 2. ನೆಕ್ಸ್ಟ್ ಮತ್ತೆ ನಾವು ಸ್ಕ್ರಾಲ್ ಮಾಡ್ಕೋಬೇಕು, ಇಲ್ಲಿ ಚಾಪ್ಟರ್ 3. ಓಕೆ, ಇದರ ನಂತರ ಇಲ್ಲಿ ಚಾಪ್ಟರ್ 4 ಮತ್ತು ಇಲ್ಲಿ ಚಾಪ್ಟರ್ 5. ಓಕೆ, ನೆಕ್ಸ್ಟ್ ಇಲ್ಲಿ ಚಾಪ್ಟರ್ 6. ಓಕೆ, ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಎಲ್ಲಕ್ಕೂ ನಾವಿಲ್ಲಿ ಏನು ಮಾಡಿದ್ದೇವೆ, ಚಾಪ್ಟರ್ ನಂಬರ್ಸನ್ನು ಹಾಕಿದ ನಂತರ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಚಾಪ್ಟರ್ 1 ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮಾಡಿದ ನಂತರ ಕಂಟ್ರೋಲ್ ಪ್ರೆಸ್ ಮಾಡ್ಕೋಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮತ್ತೆ ಕಂಟ್ರೋಲ್ ಪ್ರೆಸ್ ಮಾಡ್ಕೊಳ್ರಿ. ಚಾಪ್ಟರ್ 3 ಇದೇ ರೀತಿಯಾಗಿ ಚಾಪ್ಟರ್ 4 ಕಂಟ್ರೋಲ್ ಪ್ರೆಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಚಾಪ್ಟರ್ 5 ಮತ್ತು ಇದು ಚಾಪ್ಟರ್ 6. ಓಕೆ, ಇವಾಗ ಎಲ್ಲನೂ ಸೆಲೆಕ್ಟ್ ಆಗಿದ್ದಾವೆ. ಮತ್ತು ಸ್ಕ್ರಾಲ್ ಮಾಡಿ ನೋಡಬೇಕು. ಓಕೆ, ಇವಾಗ ಎಲ್ಲನೂ ಸೆಲೆಕ್ಟ್ ಆಗಿದ್ದಾವೆ. ಈ ಸೆಲೆಕ್ಟ್ ಆದ ನಂತರ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಹೋಮ್ ಮೆನುದಲ್ಲಿ ಬರಬೇಕು. ಓಕೆ, ಇಲ್ಲಿ ಹೋಮ್ ಪೇನ್ದಲ್ಲಿ ಬಂದು ಇಲ್ಲಿ ಸ್ಟೈಲ್ಸ್ದಲ್ಲಿ ಹೆಡ್ಡಿಂಗ್ 1 ಎಂದು ತಗೋಬೇಕು. ಓಕೆ, ಹೆಡ್ಡಿಂಗ್ 1. ಓಕೆ, ಇವಾಗ ಏನಾಗಿದೆಪ್ಪ ಅಂದರೆ ಪ್ರತಿಯೊಂದು ಏನಾಗಿದ್ದಾವೆ, ಇಲ್ಲಿ ಹೆಡ್ಡಿಂಗ್ ಕನ್ವರ್ಟ್ ಆಗಿದ್ದಾವೆ. ನಾವು ನಾರ್ಮಲ್ ಟೆಕ್ಸ್ಟ್ ಇದ್ದದ್ದು ಹೆಡ್ಡಿಂಗ್ 1ದಲ್ಲಿ ಏನಾಗಿದ್ದಾವೆ, ಕನ್ವರ್ಟ್ ಆಗಿದ್ದಾವೆ. ಸೊ ಯಾವಾಗ ನಾವು ಏನು ಮಾಡಬೇಕು ಅಂದರೆ ಇನ್ನು ಇಲ್ಲಿ ಬ್ಲ್ಯಾಂಕ್ದಲ್ಲಿ ಕರ್ಸರ್ ಇಟ್ಟು
ಇನ್ಸರ್ಟ್ದಲ್ಲಿ ಹೋಗಿ ಮತ್ತು ಇಲ್ಲಿ ಕ್ರಾಸ್ ರೆಫರೆನ್ಸ್. ಓಕೆ, ಇಲ್ಲಿ ಕ್ರಾಸ್ ರೆಫರೆನ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಂದು ರೆಫರೆನ್ಸ್ ಟೈಪ್ ಅದಲ್ಲ, ಇದರಲ್ಲಿ ಈ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿಕೊಡ್ರಿ. ಇಲ್ಲಿ ಹೆಡ್ಡಿಂಗನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಸೊ ಈ ಹೆಡ್ಡಿಂಗನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಇನ್ಸರ್ಟ್ ರೆಫರೆನ್ಸ್ ಟು ಹೆಡ್ಡಿಂಗ್ ಟೆಕ್ಸ್ಟ್. ಓಕೆ, ಇಲ್ಲಿ ಕರೆಕ್ಟ್ ಇದೆ, ಹೆಡ್ಡಿಂಗ್ ಟೆಕ್ಸ್ಟ್ ಇರಬೇಕಾಗ್ತದೆ. ಸೊ ಇವಾಗ ಚಾಪ್ಟರ್ 1 ಇಲ್ಲಿ ಏನು ಮಾಡಬೇಕು, ಇನ್ಸರ್ಟ್. ಸೊ ಇವಾಗ ಸೆಲೆಕ್ಟ್ ಚಾಪ್ಟರ್ 2 ಇನ್ಸರ್ಟ್, ಚಾಪ್ಟರ್ 3 ಇನ್ಸರ್ಟ್. ಓಕೆ, ಈ ಪ್ರಕಾರ ಎಲ್ಲನೂ ನಾವೇನು ಮಾಡಬೇಕು, ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕ್ಲೋಸ್. ಇನ್ಸರ್ಟ್ ಆದ ನಂತರ ಏನು ಮಾಡಬೇಕು, ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿದ ನಂತರ ಈ ಪ್ರಕಾರ ನಾವು ಎಲ್ಲನೂ ಇನ್ಸರ್ಟ್ ಮಾಡ್ಕೊಂಡಿರ್ತೇವೆ. ಸೊ ಇವಾಗ ಕರ್ಸರ್ ಇಲ್ಲಿ ಇಡಬೇಕು. ಇಲ್ಲಿ ಇಟ್ಟ ನಂತರ ಏನು ಮಾಡ್ಕೋಬೇಕು, ಎಂಟರ್ ಪ್ರೆಸ್ ಮಾಡ್ಕೋಬೇಕು. ಓಕೆ, ಏನು ಮಾಡ್ಕೋಬೇಕು, ಇಲ್ಲಿ ಇಟ್ಟ ನಂತರ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೋಬೇಕು. ಸೊ ಇವಾಗ ಮತ್ತೆ ಇಲ್ಲಿ ಕರ್ಸರನ್ನು ಇಡಬೇಕು ಮತ್ತು ಎಂಟರ್ ಪ್ರೆಸ್. ಸೊ ಇವಾಗ ಒಂದ್ರ ಕೆಳಗೆ ಒಂದು ಏನು ಮಾಡ್ಕೋಬೇಕು, ಇವತ್ತನ 1 by 1 ಸೆಲೆಕ್ಟ್ ಮಾಡಿ ಎಂಟರ್ ಹೊಡೆದ ತೊಗೋಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಕರ್ಸರ್ ಇಡ್ತೀನಿ, ಎಂಟರ್. ಸೊ ಈಗ ಇಲ್ಲಿ ಕರ್ಸರ್ ಇಟ್ಟು ಮತ್ತು ಎಂಟರ್. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸೊ ಒಂದು ಎಲ್ಲನೂ ಚಾಪ್ಟರ್ 1 ಚಾಪ್ಟರ್ 2 ಹೆಡ್ಡಿಂಗ್ ತೊಗೊಂಡದ್ದು ಎಲ್ಲನೂ ಇಲ್ಲಿ ಬಂದಾವೆ. ಓಕೆ, ಸೊ ಇವಾಗ ನಾನು ಜಂಪ್ ಆಗಬೇಕಾಗಿದೆ. ಎಲ್ಲಿಪ್ಪ ಅಂದ್ರೆ ಸೀದಾ ಎಲ್ಲಿ ಹೋಗಬೇಕಾಗಿದೆ, ಚಾಪ್ಟರ್ 6ಗೆ ಹೋಗಬೇಕಾಗಿದೆ. ಇವಾಗ ನಾನು ಕರ್ಸರ್ ಎಲ್ಲಿದೆಪ್ಪ ಅಂದರೆ ಕರ್ಸರ್ ಬ್ಲಿಂಕ್ ಆಗ್ತಾ ಇದೆ ನೋಡ್ರಿ, ಇಲ್ಲಿ ಇದು ಪೇಜ್ 1ದಲ್ಲಿದೆ. ಸೊ ಇವಾಗ ನಾನು ಡೈರೆಕ್ಟಾಗಿ 6ಗೆ ಹೋಗಬೇಕಾಗಿದೆ. ಅವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡ್ಕೋಬೇಕು. ಓಕೆ, ಕಂಟ್ರೋಲ್ ಪ್ರೆಸ್ ಮಾಡಿದ ನಂತರ ಇದ್ರ ಮೇಲೆ ಮೌಸನ್ನು ಲೆಫ್ಟ್ ಕ್ಲಿಕ್ ಮಾಡಬೇಕು. ಅವಾಗ ಸೀದಾ ಎಲ್ಲಿ ಬರ್ತದೆ, ಇಲ್ಲಿ ಚಾಪ್ಟರ್ 6ಗೆ ಕರ್ಸರ್ ಬರ್ತದೆ. ಓಕೆ, ಮತ್ತು ಇಲ್ಲಿ ಸ್ಕ್ರಾಲನ್ನು ಮಾಡಿ ಮತ್ತೆ ಇಲ್ಲಿ ನಾ ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಮತ್ತೆ ಕಂಟ್ರೋಲ್ ಪ್ರೆಸ್ ಮಾಡ್ಕೋತೀನಿ, ಇಲ್ಲಿ ಚಾಪ್ಟರ್ 1 ಅಂತೀನಿ. ಇವಾಗ ಏನಾಗಿದೆ, ಇಲ್ಲಿ ಚಾಪ್ಟರ್ 1ಗೆ ಬಂದಿದೆ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಪೇಜ್ದಲ್ಲಿ ಏನು ಮಾಡ್ಕೋಬೋದು, ಡೈರೆಕ್ಟಾಗಿ ಅಲ್ಲಿಗೆ ಜಂಪ್ ಆಗ್ಬೋದು. ಇದು ಕ್ರಾಸ್ ರೆಫರೆನ್ಸ್ ಮೊದಲನೇದಾಗಿ ಹೆಡ್ಡಿಂಗ್ ತೊಗೋಬೇಕಾಗ್ತದೆ. ಸೊ ಇವಾಗ ಮತ್ತೆ ಏನು ಮಾಡೋದು ಅನ್ನೋದು ಹೇಳ್ತೀನಿ. ಇವಾಗ ಇನ್ಸರ್ಟ್ದಲ್ಲಿ ಹೋಗಿ ನಾವೊಂದು ಪಿಕ್ಚರ್ ತೊಗೋತೀನಿ. ಓಕೆ, ಪಿಕ್ಚರ್ ಎಲ್ಲಿ ತೊಗೋಬೇಕು ಅಲ್ಲಿ ಕರ್ಸರ್ ನಾವು ಮೊದಲು ಇಡಬೇಕಾಗ್ತದೆ. ಸೊ ಇಲ್ಲಿ ಇಡ್ತೀನಿ. ಸೊ ಇಲ್ಲಿಟ್ಟು ಇಲ್ಲಿ ಪಿಕ್ಚರ್ಗೆ ಹೋಗ್ತೀನಿ. ಪಿಕ್ಚರ್ಸ್ದಲ್ಲಿ ಹೋಗಿ ನಾನು ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಪಿಕ್ಚರನ್ನು ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಈ ಪಿಕ್ಚರನ್ನ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಇನ್ಸರ್ಟ್ ಮಾಡ್ಕೋತೀನಿ. ಇನ್ಸರ್ಟ್ ಮಾಡ್ಕೊಂಡು ಪೊಸಿಷನ್ ಕೊಟ್ಟು ಇಲ್ಲಿ ಇಡ್ತೀನಿ. ಓಕೆ, ಸೊ ಇವಾಗ ಈ ಕಡೆ ತಂದ ಇಲ್ಲಿ ಇಡ್ತೀನಿ. ಓಕೆ, ಇವಾಗ ನಾನು ಏನು ಮಾಡಿದ್ದೀನಿ, ಒಂದು ಇಲ್ಲಿ ಪಿಕ್ಚರ್ ಇನ್ಸರ್ಟ್ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ನಾವಿಲ್ಲಿ ಇದ್ರ ಮೇಲೆ ರೈಟ್ ಕ್ಲಿಕ್ಕನ್ನು ಮಾಡ್ಕೋಬೇಕು. ಓಕೆ, ಸೊ ಇವಾಗ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ಸರ್ಟ್ ಕ್ಯಾಪ್ಷನ್ ಅಂತೇಳಿ ಬರ್ತದೆ. ಸೊ ಇವಾಗ ಇನ್ಸರ್ಟ್ ಕ್ಯಾಪ್ಷನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ ಇಲ್ಲಿ ಫಿಗರ್ 1 ಅಂತೇಳಿ ಬರ್ತದೆ. ಸೊ ಇವಾಗ ಇಲ್ಲಿ ಏನು ಬಂದಿದೆ, ಫಿಗರ್ 1. ಇವಾಗ ಇದರ ಹೆಸರನ್ನು ಟೈಪ್ ಮಾಡ್ತೀನಿ, ಟೊಮ್ಯಾಟೊ. ಓಕೆ, ಟೊಮ್ಯಾಟೊ ಅಂತೇಳಿ ಇಲ್ಲಿ ಹೆಸರನ್ನು ಟೈಪ್ ಮಾಡ್ಕೊತೀನಿ, ಅದರ ನೇಮನ್ನು ಕೊಡ್ತೀನಿ, ಒಂದು ಪಿಕ್ಚರ್ನ ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ಇಲ್ಲಿ ಟೊಮ್ಯಾಟೊ ಫಿಗರ್ 1 ಏನಿದೆ, ಟೊಮ್ಯಾಟೊ. ನೆಕ್ಸ್ಟ್ ಇಲ್ಲಿ ಬಂದು ಕರ್ಸರ್ ಇಲ್ಲಿ ಇಡ್ತೀನಿ. ಕರ್ಸರ್ ಇಲ್ಲಿ ಇಟ್ಟು ಇನ್ಸರ್ಟ್ದಲ್ಲಿ ಬರ್ತೀನಿ ಮತ್ತು ಇಲ್ಲಿ ಸೇಪನ್ನು ತಗೋತೀನಿ. ಓಕೆ, ಇವಾಗ ಸೇಪ್ ತಗೊಳ್ತೀನಿ. ಇವಾಗ ಸೇಪನ್ನು ಸ್ಟಾರ್ ಶೇಪನ್ನು ತಗೋತೀನಿ. ಓಕೆ, ಇಲ್ಲಿ ಸ್ಟಾರ್, ಇಲ್ಲಿ ಏನು ಮಾಡ್ಕೋಬೇಕು, ಶಿಫ್ಟ್ ಪ್ರೆಸ್ ಮಾಡಿ ಇದನ್ನು ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಇದನ್ನು ಡ್ರ್ಯಾಗ್ ಮಾಡಿದ ನಂತರ ಸೊ ಇದಕ್ಕೂ ಏನು ಮಾಡ್ಬೋದು, ಇಲ್ಲಿ ನಾವು ಕಲರನ್ನು ಹಾಕ್ಬೋದು. ಓಕೆ, ಸೊ ಕಲರನ್ನು ಕೊಟ್ಟಿದ್ದೀನಿ. ಸೊ ಇವಾಗ ಮತ್ತೆ ಏನು ಮಾಡಿರಿ ಅಂದ್ರೆ ರೈಟ್ ಕ್ಲಿಕ್ ಮಾಡ್ಕೋಬೇಕು. ರೈಟ್ ಕ್ಲಿಕ್ ಮಾಡ್ಕೊಂಡ ನಂತರ ಇದಕ್ಕೂ ಕೂಡ ಇನ್ಸರ್ಟ್ ಕ್ಯಾಪ್ಷನ್ ಮತ್ತು ಇಲ್ಲಿ ಫಿಗರ್ 2 ಬಂದಿದೆ. ಸೊ ಇದಕ್ಕೆ ನಾನು ಏನು ಹೆಸರು ಕೊಡ್ತೀನಪ್ಪ ಅಂದರೆ ಇಲ್ಲಿ ಸ್ಟಾರ್. ಓಕೆ, ಸ್ಟಾರ್ ಅಂತೇಳಿ ಕೊಡ್ತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ನೆಕ್ಸ್ಟ್ ಮತ್ತೆ ಏನು ಮಾಡಿರಿ, 3ನೇ ಪೇಜ್ಗೆ 3ನೇ ಚಾಪ್ಟರ್ 3 ಇದೆಯಲ್ಲ ಅಲ್ಲಿ ಬಂದ ನಂತರ ಟೇಬಲನ್ನು ತಗೋತೀನಿ. ಸೊ ಇನ್ಸರ್ಟ್ ಇಲ್ಲಿ ಕರ್ಸರ್ ಇಡ್ತೀನಿ ಮತ್ತು ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗಿ ಇಲ್ಲಿ ಟೇಬಲನ್ನು ತಗೊಂಡ. ಓಕೆ, ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಟೇಬಲ್ ತಗೋತೀನಿ. ಓಕೆ, ಕ್ಲಿಕ್ ಮಾಡ್ಕೋತೀನಿ. ಇವಾಗ ಏನಾಗಿದೆ, ಟೇಬಲ್ ಆಗಿದೆ. ಸೊ ಈ ಪ್ಲಸ್ ಸಿಂಬಾಲ್ ಮೇಲೆ ಪ್ಲಸ್ ಸಿಂಬಾಲ್ ಇದೆಯಲ್ಲ, ಈ ಪ್ಲಸ್ ಒಂದು ಸೈನ್ ಮೇಲೆ ಏನು ಮಾಡ್ಕೋಬೇಕು, ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಗ್ತದೆ. ಸೆಲೆಕ್ಟ್ ಆದ ನಂತರ ರೈಟ್ ಕ್ಲಿಕ್ ಮಾಡ್ಕೋಬೇಕು ಮತ್ತು ಇದಕ್ಕೂ ಕೂಡ ಏನು ಮಾಡ್ಕೋಬೇಕು, ಇಲ್ಲಿ ಇನ್ಸರ್ಟ್ ಕ್ಯಾಪ್ಷನ್. ಓಕೆ, ಸೊ ಈಗ ಇನ್ಸರ್ಟ್ ಕ್ಯಾಪ್ಷನ್ ಇಲ್ಲಿ ಫಿಗರ್ 3 ಇದೆ. ಫಿಗರ್ 3 ಏನಿದೆಪ್ಪ ಅಂದರೆ ಇಲ್ಲಿ ಟೇಬಲ್ ಇದೆ, ಟೇಬಲ್. ಓಕೆ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ಮತ್ತೆ ಏನು ಮಾಡಬೇಕು ನಾವೇಂದ್ರೆ ಮತ್ತೆ ಪುನಃ ಫಸ್ಟ್ ಪೇಜಿಗೆ ಇಲ್ಲಿ ಬರಬೇಕು. ಫಸ್ಟ್ ಪೇಜಿಗೆ ಬಂದು ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ
ಮತ್ತು ಇಲ್ಲಿ ಏನು ತೊಗೋಬೇಕು, ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗಿ ಕ್ರಾಸ್ ರೆಫರೆನ್ಸ್ದಲ್ಲಿ ಹೋಗಿ ಇವಾಗ ಹೆಡ್ಡಿಂಗನ್ನು ರೆಫರೆನ್ಸ್ ಟೈಪನ್ನು ಚೇಂಜ್ ಮಾಡ್ಕೋಬೇಕು. ಇವಾಗ ಏನು ತಗೋತೀನಪ್ಪ ಅಂದರೆ ಇಲ್ಲಿ ಫಿಗರ್ ತಗೋತೀನಿ. ಓಕೆ, ಇಲ್ಲಿ ಫಿಗರ್ ತಗೋತೀನಿ. ಇಲ್ಲಿ ಎಂಟೈರ್ ಕ್ಯಾಪ್ಷನ್ ಅಂತೇಳಿ ಬರ್ತದೆ. ಸೊ ಈಗ ಫಿಗರ್ 1 by 1 ಸೆಲೆಕ್ಟ್ ಮಾಡೋದು. ಟೊಮ್ಯಾಟೊ ಫಸ್ಟ್ ಏನಿದೆ ಫಿಗರ್ 1 ಸೆಲೆಕ್ಟ್ ಮಾಡ್ಕೋತೀನಿ. ಫಸ್ಟ್ ಒನ್ ಏನು ಮಾಡ್ತೀನಿ, ಫಿಗರ್ 1 ಸೆಲೆಕ್ಟ್ ಮಾಡ್ಕೋತೀನಿ, ಇನ್ಸರ್ಟ್. ಆಮೇಲೆ ಫಿಗರ್ 2 ಇನ್ಸರ್ಟ್. ಓಕೆ, ಫಿಗರ್ 3 ಇನ್ಸರ್ಟ್. ಮತ್ತು ಇದನ್ನು ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಮಾಡಿದ ನಂತರ ನಾ ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಜಸ್ಟ್ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಇಡ್ತೀನಿ. ಇಲ್ಲಿ ಇಟ್ಟ ನಂತರ ಓಕೆ, ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೋತೀನಿ. 1 by 1 ಏನು ಮಾಡೋಣ, ಇವತ್ತನ್ನ ಕೆಳಗಡೆ ತೊಗೋಣ. ಓಕೆ, ಏನು ಮಾಡ್ಬೇಕು, ಇಲ್ಲಿ ಫಿಗರ್ 2. ಓಕೆ, ಫಿಗರ್ 2 ಮತ್ತು ಫಿಗರ್ 3. ಸೊ ಇವಾಗ ಏನು ಮಾಡ್ಕೋತೀನಿ, ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೋತೀನಿ. ಮತ್ತು ಇದಕ್ಕೂ ಕೂಡ ಏನು ಮಾಡ್ಕೋತೀನಿ, ಇಲ್ಲಿ ಫಿಗರ್ 2 ಇದಕ್ಕೂ ಎಂಟರ್ ಪ್ರೆಸ್ ಮಾಡ್ಕೋತೀನಿ. ಸೊ ಇವಾಗ ಏನಾಗಿದ್ದಾವೆ, ಫಿಗರ್ 1, ಫಿಗರ್ 2 ಮತ್ತು ಫಿಗರ್ 3. ಇವಾಗ ನಾನು ಏನು ಮಾಡಬೇಕಪ್ಪ ಅಂದ್ರೆ ಫಿಗರ್ 1ಗೆ ಹೋಗ್ಬೇಕಾಗಿದೆ. ಅವಾಗ ಏನು ಮಾಡ್ಕೊಡ್ರಿ, ಕಂಟ್ರೋಲ್ ಪ್ರೆಸ್ ಮಾಡಿರಿ. ಫಿಗರ್ 1 ಮೇಲೆ ಮೌಸ್ ಕ್ಲಿಕ್ ಮಾಡಿದರೆ ಸೀದಾ ಎಲ್ಲಿಗೆ ಬರ್ತದೆ, ಫಿಗರ್ 1 ಯಾವುದಿದೆಯಲ್ಲ ಅದಕ್ಕೆ ಬರ್ತದೆ. ನೆಕ್ಸ್ಟ್ ನಾ ಏನು ಮಾಡ್ತೀನಿ, ಇಲ್ಲಿ ಫಿಗರ್ 3 ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಫಿಗರ್ 3 ಕ್ಲಿಕ್ ಮಾಡಿದರೆ ಎಲ್ಲಿ ಬರ್ತದೆ, ಟೇಬಲ್ಗೆ ಹೋಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಮತ್ತೆ ಏನು ಸೆಲೆಕ್ಟ್ ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಫಿಗರ್ 2 ಕ್ಲಿಕ್ ಮಾಡ್ಕೋತೀನಿ. ಈಗ ಫಿಗರ್ 2 ಕ್ಲಿಕ್ ಮಾಡಿದರೆ ಏನು ಬರ್ತದೆ, ಇಲ್ಲಿ ಸ್ಟಾರ್ಕ್ ಸೇಪ್ ಯಾವ ತೊಗೊಂಡೆ ಅದಕ್ಕೆ ಬರ್ತದೆ. ಸೊ ಈ ಪ್ರಕಾರ ನಾವು ಇದು ರೀತಿ ನಾವು ಏನು ಮಾಡ್ಬೋದು, ಕ್ರಾಸ್ ರೆಫರೆನ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕರ್ಸರ್ ಇಡ್ತೀನಿ. ಇದ್ರದ ಪೇಜ್ ನಂಬರನ್ನು ಬೇಕಾಗಿದೆ ನಮಗೆ, ಫಿಗರ್ 1 ಯಾವ ಪೇಜ್ದಲ್ಲಿ ಇದೆ ಸೊ ಅದನ್ನು ನೋಡಬೇಕಾಗಿದೆ. ಸೊ ಅದನ್ನು ಕೂಡ ಕ್ರಾಸ್ ರೆಫರೆನ್ಸ್ ಮುಖಾಂತರ ನಾವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಕ್ರಾಸ್ ರೆಫರೆನ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫಿಗರ್ ಇದೆ. ಓಕೆ, ರೆಫರೆನ್ಸ್ ಟೈಪ ಇಲ್ಲಿ ಇನ್ಸರ್ಟ್ ರೆಫರೆನ್ಸ್ ಟು ಇಲ್ಲಿ ಹೋಗಿ ನಾವು ಏನು ಮಾಡಬೇಕು, ಇಲ್ಲಿ ಪೇಜ್ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಪೇಜ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಏನು ಮಾಡಬೇಕು ಅಂದರೆ ಇಲ್ಲಿ ಪೇಜ್ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಫಿಗರ್ 1 ಇದೆ ನೋಡಿರಿ, ಇದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಇನ್ಸರ್ಟ್ ಅನ್ರಿ. ಓಕೆ, ಸೊ ಇದನ್ನು ವಿಂಡೋನ ಈ ಕಡೆ ಇಡ್ರಿ. ಮತ್ತು ಇಲ್ಲಿ ಕರ್ಸರನ್ನು ಇಟ್ಟು ಇಲ್ಲಿ ಸ್ಪೇಸ್ ಕೊಡ್ರಿ. ಇದು ಯಾವುದು ಫಿಗರ್ 2 ಇದೆ. ಸೊ ಇದು ಫಿಗರ್ 2, ಇಲ್ಲಿ ಇನ್ಸರ್ಟ್. ಓಕೆ, ಮತ್ತು ಇಲ್ಲಿ ಕರ್ಸರ್ ಇಟ್ಟು ಏನು ಮಾಡ್ಕೋಬೋದು, ಇಲ್ಲಿ ಸ್ಪೇಸ್ ಕೊಟ್ಟು ಫಿಗರ್ 3 ಇಲ್ಲಿ ಇನ್ಸರ್ಟ್. ಓಕೆ, ಸೊ ಇವಾಗ ನಾವು ಏನು ಮಾಡಿದ್ವಿ ಅಂದ್ರಪ್ಪ ಪೇಜ್ ನಂಬರ್ ಕೂಡ ಇನ್ಸರ್ಟ್ ಮಾಡ್ಕೊಂಡ್ವಿ. ಫಾರ್ ಎಕ್ಸಾಂಪಲ್ ಏನಿದೆ ಫಿಗರ್ 1 ಎದರಲ್ಲಿದೆಯಪ್ಪ ಅಂದರೆ ಪೇಜ್ ನಂಬರ್ 2ದಲ್ಲಿದೆ. ಸೊ ಇವಾಗ ಇಲ್ಲಿ ನೋಡಿರಿ ಪೇಜ್ ಕಾಣಿಸ್ತಾ ಇದೆ. ಇಲ್ಲಿ ಏನಿದೆ ಫಿಗರ್ 1 ಪೇಜ್ ನಂಬರ್ 2ದಲ್ಲಿದೆ, ಫಿಗರ್ 2 ಪೇಜ್ ನಂಬರ್ 3ದಲ್ಲಿದೆ, ಫಿಗರ್ 3 ಪೇಜ್ ನಂಬರ್ 4ದಲ್ಲಿದೆ. ಯಾಕಂದರೆ ಒಂದು ಪೇಜ್ ನಾವು ಬ್ಲ್ಯಾಂಕ್ದಲ್ಲಿ ಇಟ್ಟಿದ್ದೇವೆ. ಸೊ ಅದು ಹೆಡ್ಡಿಂಗನ್ನು ಕೊಡಲಿಕ್ಕೆ ನಾವು ಒಂದು ಪೇಜ್ ಇಟ್ಟಿದ್ದೇವೆ. ಸೊ 2ನೇ ಪೇಜಿಂದನೇ ಏನಾಗಿದೆ ನಮ್ಮದು ಡಾಕ್ಯುಮೆಂಟ್ಸನ್ನು ನಾವು ಟೈಪ್ ಮಾಡ್ಕೊಂಡಿದ್ದೇವೆ. ಸೊ ಅದಕ್ಕೆ ಇದು ಪೇಜ್ ನಂಬರು ಆ್ಯಕ್ಯುರೇಟಾಗಿ ಹೇಳ್ತದೆ. ಸೊ ಇನ್ನು ಆ ಪೇಜ್ ನಂಬರ್ಗೆ ಜಂಪ್ ಹೆಂಗೆ ಆಗೋದು ಅನ್ನೋದು ಹೇಳ್ತೀನಿ. ಸೊ ಕಂಟ್ರೋಲ್ ಪ್ರೆಸ್ ಮಾಡ್ಕೊಳ್ರಿ ಮತ್ತು ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಸೀದಾ ಓಕೆ, ಇವಾಗ ಪೇಜ್ ನಂಬರ್ ಎಷ್ಟನೇ ಪೇಜ್ದಾಗಿದೆ, ಇದು 2ನೇ ಪೇಜ್ದಲ್ಲಿದೆ. ಓಕೆ, ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದರೆ ಸೀದಾ 4ನೇ ಪೇಜ್ಗೆ ಹೋಗ್ತದೆ. ಓಕೆ, 4ನೇ ಪೇಜ್ ಹೆಂಗಿದೆಪ್ಪ ಅನ್ನೋದೇನು ನಿಮ್ಗೆ ಗೊತ್ತಾಗ್ತದೆ ನೋಡಿರಿ. ಇಲ್ಲಿ ಪೇಜನ್ನು ಯಾವ ರೀತಿಯಾಗಿ ನಾವು ನೋಡಬೇಕಂದ್ರೆ ಇಲ್ಲಿ 4 of 7 ಇದೆ. 4 of 7 ಅಂದರೆ ನಮ್ಮ ಕರ್ಸರು 4 ಪೇಜ್ ನಂಬರ್ 4ದಲ್ಲಿದೆ, ಟೋಟಲ್ ಪೇಜಸ್ 7 ಇದ್ದಾವೆ. ಸೊ ಈ ಪ್ರಕಾರ ನಾವಿಲ್ಲಿ ತಿಳ್ಕೊಬೋದು. ಗೊತ್ತಾಯ್ತಲ್ಲ, ಇದು ಕ್ರಾಸ್ ರೆಫರೆನ್ಸ್. ಓಕೆ, ನಾವು ಹೆಡ್ಡಿಂಗ್ ತೊಗೊಂಡು ಕ್ರಾಸ್ ರೆಫರೆನ್ಸ್ ಮಾಡ್ಕೋಬೋದು, ಫಿಗರ್ ತೊಗೊಂಡು ಕ್ರಾಸ್ ರೆಫರೆನ್ಸ್ ಮಾಡಿದ್ದೀನಿ, ಮತ್ತು ಪೇಜ್ ನಂಬರ್ ತೊಗೊಂಡು ಕ್ರಾಸ್ ರೆಫರೆನ್ಸ್ ಮಾಡಿದ್ದೀನಿ. ಸೊ ಈ ಒಂದು ಕ್ಲಾಸು ಕ್ರಾಸ್ ರೆಫರೆನ್ಸ್ ಕ್ಲಾಸು ತಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಜೊತೆಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ, ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸ್ನೊಂದಿಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.